ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಸುಮಾರು ವರ್ಷದಿಂದ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ ನಾನು. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕಿತ್ತು. ಸ್ಟಾರ್ಟಿಂಗ್ ನಾನು ರೆಸಿಪೀಸ್ ಚಾನಲ್ ಮಾಡಿದ್ದೆ. ಸೊ ಅದೊಂದು 2-3 ಇಯರ್ಸ್ ಅದನ್ನೇ ರನ್ ಮಾಡ್ತಾಯಿದ್ದೆ ರೆಸಿಪೀಸ್ ಚಾನಲನ್ನು. ಮತ್ತು ಅದರಲ್ಲೇನೂ ಆಗೋದಿಲ್ಲ ಸುಮ್ಮನೆ ಮಾಡೋದು ಅಂತ ಹೇಳುವಾಗ ಅಂದರೆ ವ್ಯೂಸ್ ಎಲ್ಲ ಏನು ಬರ್ತಿರಲಿಲ್ಲ. ಯಾಕಂದರೆ ಕೊರೋನಾದ ನಂತರ ಸುಮಾರು ಚಾನೆಲ್ಸ್ಗಳು ಸ್ಟಾರ್ಟ್ ಆಗಿದೆ. ಯೂಟ್ಯೂಬರ್ಸ್ ಎಲ್ಲರೂ ಆಲ್ಮೋಸ್ಟು ಚಾನಲ್ಸನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಸೊ ರೆಸಿಪೀಸ್ ಚಾನಲ್ ಅದರಲ್ಲಿ ತುಂಬ ಹೈಯೆಸ್ಟ್ ಅಂದರೆ ರೆಸಿಪೀಸ್ ಮತ್ತು ವ್ಲಾಗ್ ಚಾನಲ್. ಸೊ ರೆಸಿಪೀಸ್ ಎಲ್ಲರಿಗೂ ಮಾಡಲಿಕ್ಕೆ ಬರ್ತದೆ, ಯಾರಿಗೂ ಮಾಡಲಿಕ್ಕೆ ಬಾರದಿರುವವರು ಯಾರೂ ಇಲ್ಲ, ಎಲ್ಲರಿಗೂ ಬರ್ತದೆ. ಸೊ ಹಾಗಾಗಿ ರೆಸಿಪೀಸ್ ಫೈನಲಿ ಎಲ್ಲರ ವೀಡಿಯೋಸನ್ನು ನೋಡುವಾಗ ಎಲ್ಲ ರೆಸಿಪೀಸ್ ನಮಗೆ ಲಾಸ್ಟಿಗೆ ಕೊನೆಯದಾಗಿ ಸೇಮ್ ಕಾಣೋದು. ಯಾಕೆಂದರೆ ಒಬ್ಬೊಬ್ಬರದ್ದು ರೆಸಿಪೀಸ್ ವೀಡಿಯೋಸ್ ಎಲ್ಲ ನೋಡಿಯೇ ಕಾಪಿ ಮಾಡಿಯೇ ಹಾಕುವಂಥದ್ದು. ಹಾಗಾಗಿ ನನಗೆ ಅದು ಸ್ಟಾರ್ಟಿಂಗಾಗಿ ಮಾಡುವಾಗ ಒಂದು ಐಡಿಯಾ ಇರಲಿಲ್ಲ ಯಾವುದು ನಾನು ಕಂಟೆಂಟನ್ನು ಯೂಸ್ ಮಾಡಿ ನಾನು ಮಾಡಬೇಕು ಅಂತ ಹೇಳಿ. ಸೊ ಮತ್ತೆ ನಾನು ಅದು ಚಾನಲ್ ಓಡೋದಿಲ್ಲ, ವ್ಯೂಸ್ ಬರೋದಿಲ್ಲ ಅಂತ ಹೇಳುವಾಗ ನಾನು ಎಣಿಸಿದೆ ಬೇರೆ ಜನರಿಗೆ ಯೂಸ್ ಆಗುವಂಥದ್ದು ಏನಾದರೂ ಚಾನಲ್ ಮಾಡಬೇಕು ಅಂತ ಹೇಳಿ. ಮತ್ತು ಆ ಚಾನಲಲ್ಲಿ ನಾನೇ ಕ್ಲೋಸ್ ಮಾಡ್ತೇನೆ ಅಂತ ಹೇಳುವಾಗ ಆ ಚಾನಲಲ್ಲಿ ಪ್ರಾಬ್ಲಮ್ಸ್ ಕೂಡ ಆಯಿತು. ನಂತರ ನಾನೇ ಆ ಚಾನಲ್ನ ಡಿಲೀಟ್ ಮಾಡಿದೆ. ನೆಕ್ಸ್ಟ್ ನಂದಿದ್ದು ಸೆಕೆಂಡ್ ಚಾನಲಲ್ಲಿ ನಾನು ಕ್ರಿಯೇಟ್ ಮಾಡುವಾಗ ಮೈಂಡ್ ಯೂಸ್ ಮಾಡಿದೆ ಏನಂದರೆ, ಆ ಹೊಸ ಚಾನಲ್, ಆ ಓಲ್ಡ್ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಇದ್ದರು. ಅದರಲ್ಲೇ ನಾನು ಜಾಬ್ಸಿದ್ದು ಕಂಟಿನ್ಯೂ ಕೂಡ ಮಾಡಿದ್ದೇನೆ ರೆಸಿಪೀಸ್ ಚಾನಲಲ್ಲಿ. ಮತ್ತು ಅದು ಡಿಲೀಟ್ ಮಾಡಿದೆ, ಏನೋ ಪ್ರಾಬ್ಲಮ್ ಆಯಿತು ಅಂತೇಳಿ ನಾನೇ ಡಿಲೀಟ್ ಮಾಡಿದೆ. ಈ ಚಾನಲನ್ನು ಕ್ರಿಯೇಟ್ ಮಾಡಿ ಆದಮೇಲೆ ಸುಮಾರು ಜನರಿಗೆ ಜಾಬ್ ಸಿಕ್ಕಿದೆ. ಸೊ ಕಂಟೆಂಟ್ ಯಾವುದಾದ್ರೂ ಜನರಿಗೆ ಯೂಸ್ ಆಗಬೇಕು ಆ ರೀತಿ ಇರುವ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಈ ಚಾನಲನ್ನು ಕ್ರಿಯೇಟ್ ಮಾಡಿ ಜಾಬ್ ಹಾಕ್ತಾಯಿದ್ದೆ, ಜಾಬ್ಸ್ ಎಲ್ಲ ಪೋಸ್ಟರ್ಸ್ ಮಾಡ್ತಾಯಿದ್ದೆ. ಆದರೆ ನನಗೆ ಏನು ಗೊತ್ತುಂಟ ಈಗ ಪ್ರಾಬ್ಲಮ್, ನೀವೀಗ ಎಣಿಸ್ವಿರಿ ಏನು ಪ್ರಾಬ್ಲಮ್ ಅಂತ ಹೇಳಿ. ಯಾಕಂದರೆ ಫಸ್ಟ್ ಚಾನಲಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು. ನನಗೆ 10,000 ಸಬ್ಸ್ಕ್ರೈಬರ್ಸ್ ಇದ್ದರು. ಸುಮಾರು ಜನರದ್ದು ಕಮೆಂಟ್ ಬಂದಿತ್ತು, ಏನು ಕ್ಲೋಸ್ ಮಾಡಬೇಡಿ, ಆ ರೀತಿ ಡಿಲೀಟ್ ಮಾಡಬೇಡಿ, ಹಾಗೆ ಹೀಗೆ ಅಂತ ಹೇಳಿ. ಅಂದರೆ ಆ ಚಾನಲ್ ಅವರಿಗೆ ಮತ್ತೆ ತುಂಬ ಯೂಸ್ ಆಯಿತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ರೆಸಿಪಿ ಚಾನಲ್ ಇತ್ತಲ್ಲ, ಯೂಸ್ ಆಗ್ತಿರ್ಲಿಲ್ಲ. ಆದರೆ ಈಗ ನನಗೆ ಏನಾಗಿದೆ ಅಂದರೆ, ಈ ಚಾನಲಲ್ಲಿ ನನಗೆ ಡೈಲಿ ವೀಡಿಯೋಸು ನಂಬರ್ ಹೇಳಿ 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 ನನಗೇನು ಸಾಕಾಗ್ತಾ ಉಂಟು. ಎಷ್ಟು ನಂಬರ್ ಹೇಳೋದಲ್ಲ, ಎಷ್ಟು ನಂಬರ್ ಹೇಳೋದು, ನನಗೆ ನಂಬರ್ ಹೇಳಿ ಹೇಳಿಯೇ ಸಾಕಾಗ್ತಾ ಉಂಟು. ಕೆಲವರು ನೀವು ಎಣಿಸುವಿರಿ, ಯಾಕೆ ಮೇಡಮ್ ನೀವು ನಂಬರ್ ಹೇಳ್ತೀರಿ, ನೀವು ಟೈಪ್ ಮಾಡಿ ಹಾಕಿ ಹಾಗೆ ಹೇಗೆ ಅಂತ ಹೇಳಿ. ಅದೇ ನಾನು ಆಗ ಹೇಳಿದಾಗೆ ಕೊರೋನಾ ನಂತರ ಸುಮಾರು ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹೇಗೆ ಜಾಸ್ತಿ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ ಹಾಗೆ ಯೂಟ್ಯೂಬ್ನವರು ಅಂದರೆ USA ಇಂದ ಅವರೆಲ್ಲ ಜಾಸ್ತಿಯಾಗಿ ರೂಲ್ಸನ್ನು ಎಲ್ಲ ತಂದಿದ್ದಾರೆ. ಹಾಗಾಗಿ ಆ ರೂಲ್ಸ್ ಇನ್ನೂ ಸ್ಟ್ರಿಕ್ಟ್ ಆಗ್ತಾ ಇದೆ. ಇನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಚಾನಲ್ಸ್ ಆಗಿದೆ, ಅದಕ್ಕೆ ರೂಲ್ಸ್ ಎಲ್ಲ ಜಾಸ್ತಿ ಆಗಿದೆ ಅವರದ್ದು. ಸೊ ಆ ಒಂದು ರೂಲಲ್ಲಿ ಈ ಒಂದು ರೂಲ್ ಏನಂತ ಹೇಳಿದರೆ, ಟೈಪ್ ಮಾಡಿ ಹಾಕುವಾಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ನಂದು ಓಲ್ಡ್ ಚಾನಲಲ್ಲಿ ಮುಖ ತೋರಿಸ್ತಿರ್ಲಿಲ್ಲ. ಈ ಚಾನಲಲ್ಲಿ ನಾನು ಫಸ್ಟ್ ಟೈಮ್ ಮುಖ ತೋರಿಸೋದು. ನಂದು ಇನ್ನೊಂದು ಚಾನಲ್ ಇದೆ ಅಲ್ವಾ, ಅದರಲ್ಲಿ ರೀಲ್ಸ್ ಟೈಪ್ ಅಲ್ವಾ ಅದು, ಆದರೆ ಮಾತನಾಡುವಾಗ ನಾನು ಫೇಸ್ ತೋರಿಸ್ತಿರ್ಲಿಲ್ಲ ಓಲ್ಡ್ ಚಾನಲಲ್ಲಿ. ಸೊ ಹಾಗಾಗಿ ನಾನು ಈ ಚಾನಲಲ್ಲಿ ಎಲ್ಲ ರೂಲೆಲ್ಲ ಬಂತು, ಫೇಸ್ ತೋರಿಸಿ ಮಾತಾಡಬೇಕು, ನಮ್ಮದೇ ರಿಯಲ್ ವಾಯ್ಸಲ್ಲಿ, ಹಿಂದೆಗಡೆಯಿಂದ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ಮಾತಾಡುವಾಗಿಲ್ಲ, ಫೇಸ್ ತೋರಿಸೋದಿಲ್ಲ ಆದರೆ ಯಾರು ಮಾತಾಡ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಾನು ಫೇಸ್ ತೋರಿಸಿ ಮಾತಾಡಬೇಕಾಯಿತು. ಆ ಚಾನಲಲ್ಲಿ ಏನಾದರೂ ಆ ಚಾನಲಲ್ಲಿ ಪ್ರಾಬ್ಲಮ್ ಆಗಿದೆ, ಇದರಲ್ಲಿ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಫೇಸ್ ತೋರಿಸಿ ಮಾತಾಡಲಿಕ್ಕೆ ಟ್ರೈ ಮಾಡಿ. ಆದರೆ ನನಗೆ ಈಗ ಅನಿಸ್ತಾ ಉಂಟು, ದಿನದಿಂದ ದಿನಕ್ಕೆ ಎಷ್ಟು ನಂಬರ್ ಹೇಳೋದು, ಎಷ್ಟು ಪೋಸ್ಟರ್ಸ್ ಹಾಕೋದು ಅಲ್ವಾ. ನಾನು ಚಾನಲನ್ನು ಸ್ಟಾಪ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ? ಜನರಿಗೆ ಎಲ್ಲ ಯೂಸ್ ಇದೆ, ಇಲ್ಲ ಅಂತಲ್ಲ, ಜನರಿಗೆ ತುಂಬ ಯೂಸ್ ಇದೆ. ಆದರೆ ನನಗೆ ಮಾಡಿ ಹೇಳಿ 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 ಸಾಕಾಗಿ ಹೋಗಿದೆ. ನಿಮಗೆ ಒಂದು ಅವರ ಕಮೆಂಟ್ ನೀವು ನೋಡಿರ್ಬೋದು, ಸಬ್ಸ್ಕ್ರೈಬರ್ ಇತ್ತು. ಒಂದು ದಿವಸ ಅವರು ಹೇಳಿದರು, ನನಗೆ ನೆನಪುಂಟು, ನೀವು ಎಷ್ಟು ಮೇಡಮ್ ಎಷ್ಟು ನಂಬರ್ ಹೇಳ್ತೀರಿ ನೀವು, ನಿಮಗೆ ಹೇಳಿ ಹೇಳಿ ಸಾಕಾಗೋದಿಲ್ವ ಅಂತ. ಈಗ ನನಗೆ ಹೇಳಿ ಹೇಳಿ ಸಾಕಾಗ್ತಾ ಉಂಟು, ಎಂತ ಮಾಡೋದು. ಸತ್ಯ ನನಗೆ ನಿಜವಾಗ್ಲೂ ಹೇಳ್ತೇನೆ, ನಾನು ವೀಡಿಯೋಗೋಸ್ಕರ ಹೇಳ್ತಾರೆ. ನನಗೆ ವೀಡಿಯೋ ಇದು ಮಾಡುವ ಮುಂಚೆ ನನಗೆ ಒಂದು ಎನಿಸ್ಲಿಕ್ಕೆ ಬಂತು, ಇದು ಎಷ್ಟು ದಿನ, ನಾನು ನನ್ನಷ್ಟಕ್ಕೆ ಹೇಳಿದ್ದೆ ಕೂಡ, ಇದು ಎಷ್ಟು ದಿನ ಇದು ಈ ರೀತಿಯೇ ವೀಡಿಯೋ ಹಾಕೋದು, ಈ ರೀತಿಯೇ ವೀಡಿಯೋ ಮಾಡೋದು, ಎಷ್ಟು ದಿನ ಹೀಗೆ ಹಾಕೋದು, ನಂಬರ್ ಹೇಳಿ 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 ನನಗೆ ಸಾಕಾಗಿ ಹೋಗಿದೆ, ನಂಬರ್ ಹೇಳಿ ಹೇಳಿ ಹೇಳಿ. ಯೂಟ್ಯೂಬ್ನವರು ಟೈಪ್ ಮಾಡಿ ಹಾಕುವಂತಹ ಆಪ್ಷನ್ ಉಂಟು, ಎಡಿಟ್ ಮಾಡಿ ಹಾಕ್ಬೋದು. ಆದರೆ ಅದು ಇದ್ದಿದ್ರೆ ಅವರ ರೂಲಲ್ಲಿ ನಾನು ಹಾಕ್ತಿದ್ದೆ, ಫೇಸ್ ತೋರಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಅದು ಪ್ರಾಬ್ಲಮ್ ಆಗ್ತದೆ. ಫೇಸ್ ತೋರಿಸಿಯೇ ಈಗ ವೀಡಿಯೋಸ್ ಮಾಡಬೇಕು. ಫೇಸ್ ತೋರಿಸೋದು ಈಗ ವೀಡಿಯೋಸ್ ಮಾಡಿದರೆ
ಬೇರೆ ಆಗ್ತದೆ. ಒಂದು ಚಾನಲ್ ಮಾಡಿ ಪ್ರಯೋಜನ ಆಗೋದಿಲ್ಲ, ಏನಾದರೂ ಒಂದು ಆಗ್ತದೆ, ಚಾನಲಲ್ಲಿ ಪ್ರಾಬ್ಲಮ್ ಬರ್ತದೆ. ಹಾಗಾಗಿ ನಾನು ಎಣಿಸೋದು ಏನಂತ ಹೇಳಿದರೆ, ನೋಡುವ, ಫಾರ್ ಎ ಲಾಂಗ್ ಟೈಮ್ ನಾನು ಕಂಟಿನ್ಯೂ ಮಾಡೋದಿಲ್ಲ, ಲಾಂಗ್ ಟೈಮ್. ಓಕೆ, ನಿಮಗೆಲ್ರಿಗೂ ಹೇಳಬೇಕಲ್ಲ, ಅದರ ಅರ್ಥ ನಾನು ಈಗಲೇ ನಾಳೆನೇ ಸ್ಟಾಪ್ ಮಾಡ್ತೇನೆ ಅಂತ ಹೇಳಿ ಅಲ್ಲ. ಒಂದು ಸ್ವಲ್ಪ ಸಮಯ ಅಷ್ಟೇ ಈ ಚಾನಲ್ ಕಂಟಿನ್ಯೂ ಮಾಡೋದು, ಮತ್ತು ಬೇರೆ ಮಾಡಬೇಕು ನನಗೆ. ಬೇರೆ ಅಂದರೆ ಲಾಗ್ ಚಾನಲ್ ಹೇಗೂ ಓಪನ್ ಮಾಡಿದ್ದೇನಲ್ವಾ, ಅದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ. ಯಾಕೆಂದರೆ ನಮಗೆ ಡೈಲಿ ನಾವು ವ್ಲಾಗ್ಸ್ ಮಾಡುವಾಗ ಒಂದಲ್ಲ ಒಂದು ನಮಗೆ ಟಾಪಿಕ್ ಸಿಗ್ತದೆ, ಏನಾದರೂ ಒಂದು ವಿಷಯ ಮಾತಾಡಲಿಕ್ಕೆ ಸಿಗ್ತದೆ. ಆ ಥರ ಈ ಲಾಗ್ ಚಾನಲಲ್ಲಿ ಎಲ್ಲ ಡಿಫ್ರೆಂಟ್ ಟೈಪ್ ಇರ್ತದೆ ಲೈಫ್ ಸ್ಟೈಲ್. ಆದರೆ ಇಲ್ಲಿ ಉಂಟಲ್ಲ, ಬೇರೆ ಆಪ್ಷನ್ ಇಲ್ಲ, ಒಂದೇ ಕಂಟೆಂಟ್. ಜಾಬು, ಉದ್ಯೋಗದ ದಾರಿ ಚಾನಲ್ ಅಂತ ಹೇಳುವಾಗ ಅದರ ಬಗ್ಗೆನೇ ಹಾಕಬೇಕು, ಲಾಗ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು. ಹಾಗಾಗಿ ನಾನು ಎಣಿಸ್ಬೇಕಾಗ್ತದೆ ಇದು ಚಾನಲ್ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳಿ. ಸೊ ಹೀಗೆ ಹೇಳುವಾಗ ನಾನು ನೆಕ್ಸ್ಟ್ ವೀಕಲ್ಲಿ ಅಥವಾ ಅದರ ನೆಕ್ಸ್ಟ್ ವೀಕಲ್ಲಿ ಅಥವಾ ಇವತ್ತು ನಾಳೆ ಸ್ಟಾಪ್ ಮಾಡ್ತೇನೆ ಅಂತ ಅರ್ಥ ಅಲ್ಲ. ಒಂದಲ್ಲ ಒಂದಿನ ಫಾರ್ ಎ ಲಾಂಗ್ ಟೈಮಿಗೆ ಈ ಚಾನಲ್ ಕಂಟಿನ್ಯೂ ಆಗೋದಿಲ್ಲ ಅಂತ ಹೇಳ್ತೇನೆ ನಾನು ಈಗಲೇ. ಯಾಕಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಡೈಲಿ ಹೇಳಿದನೇ ಹೇಳೋದು ಒಳ್ಳೆಯದಾಗೋದಿಲ್ಲ. ಒಂದು ಎಡಿಟ್ ಮಾಡಿ ಟೈಪ್ ಮಾಡಿ ಹಾಕುವಂಥ ಆಪ್ಷನ್ ಇದ್ದಿದ್ದರೆ ಹಾಕ್ಬೋದಿತ್ತು. ಇದು ಏನಾಗ್ತದೆ ಅಂತ ಹೇಳಿದರೆ, ಬಾಯಲ್ಲಿ ಹೇಳೋದು ಸ್ವಲ್ಪ ಈಸಿ ಆಗ್ತದೆ, ಟೈಪ್ ಮಾಡಿ ಹಾಕೋದು ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ ಕೂಡ ಸುಮಾರು ನಂಬರ್ಸ್ ಇದೆ, ಎಷ್ಟು ನಂಬರ್ಸ್ ಅಂತ ಫೋನ್ ನಂಬರ್ಸ್ ಟೈಪ್ ಮಾಡಿ ಕೂತ್ಕೊಳ್ಳೋದಲ್ಲ. ಸೊ ಅದು ಇನ್ನೊಂದು ಪ್ರಾಬ್ಲಮ್. ಮೊದಲು ಆ್ಯಕ್ಚುಲಿ ನಾನೆಲ್ಲ ಟೈಪ್ ಮಾಡಿ ಹಾಕ್ತಾ ಇದ್ದೆ, ಫಟಾಫಟ್ ಟೈಪ್ ಮಾಡಿ ಹಾಕ್ತಿದ್ದೆ. ಆದರೆ ರೂಲ್ಸ್ ಹಾಗೆ ಬಂತು, ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಒಂದು ನಿಮಗೆ ಹೇಳೋದು, ಲೈಫ್ ಲಾಂಗ್ ಈ ಚಾನಲ್ಸನ್ನೆಲ್ಲ ಕಂಟಿನ್ಯೂ ಮಾಡಲಿಕ್ಕಾಗೋದಿಲ್ಲ. ಅಂದರೆ ನಮಗೂ ಹೇಳಿದ್ದನ್ನೇ ಹೇಳಿ ಸಾಕಾಗಿ ಹೋಗ್ತದೆ. ಈಗ ನನಗೇನೆ ಯಾವಾಗದಿಂದ ಮೋಸ್ಟ್ಲಿ ಜನವರಿ ಫೆಬ್ರವರಿಯಿಂದ ಇರಬೇಕು ನಾನು ಈ ಚಾನಲನ್ನು ಈ ಥರ ಜಾಬ್ಸ್ ಎಲ್ಲ ಹಾಕೋದು. ನಾಳ್ದು ಜನವರಿಗೆ ಫೆಬ್ರವರಿಗೆ 1 ಇಯರ್ ಆಗ್ತದೆ. ಸೊ ಹಾಗಾಗಿ ಬೇರೆ ಒಂದೇ ಚಾನಲಲ್ಲಿ, ಅಂದರೆ ಒಂದೇ ಚಾನಲ್ ಅಂತ ಹೇಳಿದರೆ ವ್ಲಾಗ್ ಚಾನಲಲ್ಲಿ ನಾವು ಎಲ್ಲ ರೀತಿದು ಮಾಡ್ಬೋದು. ಅಂದರೆ ಜಾಬಿದು ಹಾಕ್ಲಿಕ್ಕಾಗೋದಿಲ್ಲ, ಲಾಗ್ ಟೈಪ್ ಚಾನಲ್ಸ್ ಇರ್ತದಲ್ವ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾವು ಹೇಳೋದು, ನಾವೇನಾದರೂ ಒಳ್ಳೆ ಮ್ಯಾಟರ್ ಇದ್ದರೆ ಅದನ್ನು ತೋರಿಸೋದು, ಹಾಕೋದು, ಆ ರೀತಿ. ಸೊ ಇದು ಲಾಗ್ ಚಾನಲ್ ಅಥವಾ ಯಾವ ರೀತಿ ಮಕ್ಕಳಿಗೆ ಕಲಿಸೋದು, ಯಾವುದು ಜಾಬ್ ಹಾಕೋದು ಮತ್ತು ಮಕ್ಕಳಿಗೆ ಒಂದು ಕಲಿಸೋದು, ಬರೀಲಿಕ್ಕೆ ಹೇಳಿಕೊಡೋದು, ಅದೆಲ್ಲ ಒಂದು ಕಂಟೆಂಟ್ ಆಗಿರ್ತದೆ. ಮತ್ತು ಟೆಕ್ ವೀಡಿಯೋಸ್ ಬಗ್ಗೆ ಹೇಳೋದು, ಅದೆಲ್ಲ ಒಂದು ಕಂಟೆಂಟ್. ಸೊ ಒಂದು ಚಾನಲಿಗೆ ಒಂದು ಕಂಟೆಂಟ್ ಇರುವಾಗ, ಒಂದು ವಿಷಯ ಬಗ್ಗೆ ವೀಡಿಯೋಸ್ ಹಾಕುವಾಗ ಅಲ್ಲಿ ಮಧ್ಯದಲ್ಲಿ ಲಾಗ್ ಚಾನಲ್ದು ವೀಡಿಯೋಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಚಾನಲಲ್ಲಿ ಒಂದು ಕಂಟೆಂಟ್ ಮಾತ್ರ. ಲಾಗಲ್ಲಿ ನೀವು ಊಟ ಮಾಡೋದು, ಹೊರಗಡೆ ಹೋಗೋದು, ಡ್ರೆಸ್ಸಿಂಗ್, ಅದು ಇದೆಲ್ಲ ಹಾಕ್ಬೋದು ಹಾಗೆ. ಅಥವಾ ಯಾರಾದರೂ ಸಾಂಗ್ ಚಾನಲ್ ಮಾಡ್ತಾರೆ, ಅಲ್ಲಿ ಸಾಂಗಿದು ಮಾತ್ರ ಹಾಕ್ಬೋದು. ಓಕೆ, ಸೊ ಯೂಟ್ಯೂಬಿದು ಕೆಲವು ರೂಲ್ಸ್ ಎಲ್ಲ ಇದೆ. ಹಾಗಾಗಿ ನಾನು ನೋಡಬೇಕು, ಇದು ಚಾನಲ್ ನಾನು ಯಾವಾಗ ಸ್ಟಾಪ್ ಮಾಡ್ತೇನೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಹಾಗೆಯೇ ಸ್ಟಾಪ್ ಮಾಡ್ತೇನೆ, ನೋಡುವ. ಫಾರ್ ಎ ಲಾಂಗ್ ಟೈಮಿಗಂತೂ ನಾನು ಕಂಟಿನ್ಯೂ ಮಾಡೋದಿಲ್ಲ. ಯಾಕೆಂದರೆ ಈಗಾಗಲೇ ಲಾಗ್ ಚಾನಲ್ ಓಪನ್ ಮಾಡಿದ್ದೇನೆ. ಸೊ ಅಲ್ಲಿ ಕೂಡ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೇನೆ ನಾನು. ಒಮ್ಮೆ ಲಾಗ್ ಚಾನಲ್ ಒಮ್ಮೆ ಮೇಲೆ ಬಂದರೆ ಮತ್ತೆ ನಾನು ಎಣಿಸಿದ್ದೇನೆ, ಏನಾದರೂ ಬೇರೆ ಲಾಗ್ ಚಾನಲಲ್ಲಿ ಏನಾದರೂ ಜಾಬ್ ಇದ್ದು ಐಡಿಯಾಸ್ ಏನಾದರೂ ಮಾಡಿ ಹಾಕ್ತೇನೆ ಅಂತ ಹೇಳಿ. ಅಂದರೆ ವೀಡಿಯೋ ಮಾಡಿ ಅಲ್ಲ, ಏನಾದರೂ ಸಪ್ರೇಟಾಗಿ ಕಾಮೆಂಟ್ಸಲ್ಲೆಲ್ಲ ಕೆಲವೊಮ್ಮೆ ಹಾಕ್ಲಿಕ್ಕೆ ಆಗ್ತದಲ್ವ, ಸೊ ಅಲ್ಲಿ ಹಾಕ್ತೇನೆ ಅಂತ ಆ ರೀತಿ ಎನಿಸಿದ್ದೇನೆ. ಯಾರಾದರೂ ನೀವು ನನಗೆ ಕಾಮೆಂಟಲ್ಲಿ ಕೇಳಿದರೆ, ಅಂದರೆ ನಂದು ಹೊಸದು ಚಾನಲಲ್ಲಿ, ಓಕೆ, ಗೊತ್ತುಂಟಲ್ಲ, ನೈಸ್ ಗರ್ಲ್ 35, ನಿಮಗೆ ಜಾಬ್ ಬೇಕಾದರೆ ಸೊ ನೀವು ಅಲ್ಲಿ ಹೇಳಿ, ನನ್ನ ಹತ್ರ ಇದ್ದರೆ ನಾನು ಅಲ್ಲಿ ಕಮೆಂಟಲ್ಲಿ ಹಾಕ್ತೇನೆ ಹಾಗೆ. ಓಕೆ, ಹಾಗೆ ಹೇಳೋದು ನಾನು. ಇಲ್ಲಾಂದರೆ ಇದನ್ನೇ ಲಾಂಗ್ ಟೈಮ್ಗೆ ನಂಬರ್ಸ್ ಹೇಳ್ತಾ ಹೋದರೆ ನನಗೂ ಹೇಳಿದ್ದಾನೆ ಹೇಳಿ ಫೆಡ್ಅಪ್ ಆಗಿ ಬಿಡ್ತದೆ, ಸಾಕಾಗ್ತದೆ. ಸೊ ಹಾಗೆ. ಆದರೆ ಲಾಸ್ಟ್ ದಿನ ಸ್ಟಾಪ್ ಮಾಡುವಾಗ ನಿಮ್ಮ ಹತ್ರ ಖಂಡಿತವಾಗಿ ನಾನು ಹೇಳ್ತೇನೆ. ಓಕೆ, ಇದೊಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ಇತ್ತು ಹಾಗೆ. ಸೊ ಇವತ್ತಿದ್ದು ಫಸ್ಟ್ ಜಾಬ್ ಹೇಳ್ತೇನೆ. ಈ ಚಾನಲಿಂದ ನನಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಯಾವುದು ಕೂಡ. ಆದರೆ ನಾನೇ ಒಂದು ಡಿಸೈಡ್ ಮಾಡಿ ಹೇಳ್ತಾ ಇರೋದು, ನನಗೇನೆ ಕಂಟಿನ್ಯೂ ಮಾಡಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಅದಕ್ಕೆ ಡೈಲಿ ಹೇಳೋದಂದರೆ ಒಂದು ಮನುಷ್ಯನಿಗೆ ಮಾತಾಡೋದು ನಂಬರಿಗೆ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಎಷ್ಟು ನಂಬರ್ಸ್ ನಾನು ಹೇಳಿದ್ದನ್ನೇ ಡೈಲಿ ಹೇಳ್ತಾ ಇದ್ದೇನೆ ಅಥವಾ ಗೊತ್ತಾಗೋದಿಲ್ಲ ಅಲ್ಲ. ಅದು ಇವತ್ತು ನಾನು ಸಪೋಸ್ ನಾನು 3 ವೀಡಿಯೋ ಹಾಕಿದರೆ ಆ 3 ವೀಡಿಯೋದಲ್ಲಿ ಸೇಮ್ ನಂಬರ್ ರಿಪೀಟ್ ಆದರೆ, ಜಾಬ್ ರಿಪೀಟ್ ಆದರೆ ನಂಗೆ ಗೊತ್ತಾಗ್ತದೆ. ಆದರೆ 1-2 ತಿಂಗಳ ನಂತರ ಯಾವುದಾದ್ರೂ ಸೇಮ್ ಜಾಬ್ ಎಲ್ಲ ಸಿಕ್ಕಿತ್ತು ಮೊದಲು ಹೇಳಿದ್ದು, ನನಗೆ ಅದು ಗೊತ್ತಾಗೋದಿಲ್ಲ ಅಲ್ವಾ. ಅದಿದು ನಂಬರ್ಸ್ ಎಲ್ಲ ಹೇಳುವಾಗ ನನಗೆ ಹೇಳಿದ್ದ ನಂಬರ್ಸನ್ನೇ ಹಾಗೆ ಆಗ್ತದೆ. ಸ್ಟಾಪ್ ಮಾಡುವ ದಿವಸ ನಿಮಗೆ ಎಲ್ಲರಿಗೂ ಹೇಳ್ತೇನೆ ನಾನು ಯಾವಾಗ ಎಂಡ್ ಮಾಡ್ತೇನೆ ಈ ಚಾನಲ್ ಅಂತ.
ಆದರೆ ಲಾಂಗ್ ಟೈಮ್ಗೆ ಇದು ಕಂಟಿನ್ಯೂ ಆಗೋದಿಲ್ಲ, ಅದಂತೂ ಹೇಳ್ತೇನೆ. ನಿಮಗೆಲ್ಲರಿಗೂ ಯೂಸ್ ಉಂಟು, ಹೌದು, ಯೂಸ್ ಇಲ್ಲ ಅಂತ ಹೇಳೋದಿಲ್ಲ, ಯೂಸ್ ಉಂಟು. ಆದರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಇದು ಲಾಂಗ್ ಟೈಮಿಗೆ ಕಂಟಿನ್ಯೂ ಮಾಡಲಿಕ್ಕೆ. ಓಕೆ, ಅರ್ಜೆಂಟಾಗಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು ಟೈಲ್ಸ್ ಶೋರೂಮ್ಗೆ ಹುಡುಗರು, ಮತ್ತು ಅಕೌಂಟೆಂಟ್ ಫಿಮೇಲ್ ಹುಡುಗಿಯರು ಬೇಕು, 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು. 9535274525. ಇನ್ನೊಂದು ನಂಬರ್ 7019177757. ನೆಕ್ಸ್ಟ್ ಟೀಚಿಂಗ್ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಫೈರ್ ಆ್ಯಂಡ್ ಸೇಫ್ಟಿ, ಸ್ಪ್ರಿಂಗ್ಸ್ ಇನ್ಸ್ಟಿಟ್ಯೂಟ್ ಮ್ಯಾಂಗ್ಳೂರ್, 8050549933. ನೆಕ್ಸ್ಟ್ ಕಂಪ್ಯೂಟರ್ ಟೀಚರ್ ಬೇಕು, ಫಿಮೇಲ್ ಕಂಪ್ಯೂಟರ್ ಗ್ರಾಜುಯೇಟ್ಸ್ ಆರ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್. ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ. A+ ಅಲಕ್ಕೆ 8971896074. ಫ್ರಂಟ್ ಆಫೀಸ್ ಸ್ಟಾಫ್ ಬೇಕು, ಡಾಕ್ಟರ್ ಮೊಹಂತೀಸ್ ಪೇಂಟ್ ಕ್ಲಿನಿಕ್, ಬನ್ಸ್ ಹಾಸ್ಟೆಲ್, ಮ್ಯಾಂಗ್ಳೂರು. ರಿಸೆಪ್ಷನಿಸ್ಟ್ ಬೇಕು, 9448104132. ಟೀಮ್ ಲೀಡರ್ ಹುಡುಗರು, ಪ್ರೀ ಡೆಲಿವರಿ ಇನ್ಸ್ಪೆಕ್ಟರ್ ಹುಡುಗರು, ಸೇಲ್ಸ್ ಕನ್ಸಲ್ಟೆಂಟ್ ಹುಡುಗರು, ಶೋರೂಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಕನ್ಸಲ್ಟೆಂಟ್ ಹುಡುಗಿಯರು. ಕಾಂಚನ ಹುಂಡೈ 6364860521. ಫ್ರೆಶರ್ BE ಡಿಪ್ಲೊಮಾ ಅಥವಾ ITI ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಹುಡುಗರು ಬೇಕು, MG ರೋಡ್ ಮ್ಯಾಂಗ್ಳೂರ್, ಪವರ್ ಡ್ರೈವ್ ಇಂಜಿನಿಯರ್ಸ್ ಅಂತ ಹೇಳಿ. 9945538803. ನೆಕ್ಸ್ಟ್ ಫ್ರೆಶ್ ITI ಅಥವಾ ಡಿಪ್ಲೊಮಾದವರು ಬೇಕು, ಬೈಕಂಪಾಡಿ 9900772030. ನೆಕ್ಸ್ಟ್ ಮ್ಯಾಂಗ್ಳೂರು, ಮ್ಯಾರಿಡ್ ಫಿಮೇಲ್ ಗ್ರ್ಯಾಜುಯೇಟ್ಸ್ 30 ವರ್ಷದಿಂದ 45 ವರ್ಷದೊಳಗಿನವರು, 16,000ದಿಂದ 28,000 ಸ್ಯಾಲ್ರಿ, 8904129766. ನೆಕ್ಸ್ಟ್ BSc or MSc ಕೆಮಿಸ್ಟ್, ಮಿನರಲ್ ವಾಟರ್ ಪ್ಲಾಂಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಬೇಕು, 082458914. ವರ್ಕ್ ಫ್ರಮ್ ಹೋಮ್, ಪ್ರಾಡಕ್ಟ್ ಎಕ್ಸಿಕ್ಯೂಟಿವ್, ಅಕೌಂಟೆಂಟ್, ಆಫೀಸ್ ಅಸಿಸ್ಟೆಂಟ್, ಲಾಜಿಸ್ಟಿಕ್ ಇನ್ಚಾರ್ಜ್, ಡ್ರೈವರ್ಸ್. ಎಷ್ಟು ಜಾಬ್ಸ್ ಇದೆ? 9731682907. ರಿಸೆಪ್ಷನಿಸ್ಟ್ ಬೇಕು, ಇಂಗ್ಲೀಷ್ ಬರುವವರು, ಸ್ಟಾರ್ ಹೋಟೆಲ್ ಮಂಗಳೂರು, 9164767806. ನೆಕ್ಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕು, BE ಎಲೆಕ್ಟ್ರಿಕಲ್ ಅಥವಾ ಸೈಟ್ ಇಂಜಿನಿಯರ್ ಡಿಪ್ಲೊಮಾ ಎಲೆಕ್ಟ್ರಿಕಲ್, ಎಕ್ಸ್ಪೀರಿಯನ್ಸ್ 1-2 ವರ್ಷ ಇದ್ದವರು. ಇಮೇಲ್ ID swich.360@gmail.com. ಮ್ಯಾನೇಜರ್ ಬೇಕು ರೆಸ್ಟೋರೆಂಟಿಗೆ, ಮ್ಯಾಂಗ್ಳೂರು ಸಿಟಿ, 7760603222. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಫಿಮೇಲ್ ಅಕೌಂಟೆಂಟ್ ಕಮ್ ಕಂಪ್ಯೂಟರ್ ಬಿಲ್ಲಿಂಗ್ ಲೇಡಿ, ಟ್ಯಾಲಿ ಗೊತ್ತಿದ್ದವರು, ಪೇಂಟ್ ಶಾಪಿಗೆ, 9481494457. ವೆಯ್ಟರ್ ಬೇಕು, ಬಿಲ್ಲಿಂಗ್ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು, 9845016069. ಶೋರೂಮ್ಗೆ ಅಕೌಂಟೆಂಟ್ ಬೇಕು, ಫರ್ನಿಚರ್ ಶೋರೂಮ್ಗೆ, 9448475166. ಆಲ್ ದಿ ಬೆಸ್ಟ್ ಎಲ್ಲರಿಗೂ ಅಪ್ಲೈ ಮಾಡಿ. ಟೇಕ್ ಕೇರ್, ಬೈ ಬೈ.